ಶ್ರೀ ಬಸವರಾಜು ಡಿಬಿ ರವರು ಸಿಇಒ NB ಉದಯಕಾಲ ದಿನಪತ್ರಿಕೆ ಅನಿಕೇತನ ಪಬ್ಲಿಕೇಶನ್ ಅಂಡ್ ಪ್ರಿಂಟರ್ಸ್, ದಯವಿಟ್ಟು ಇವರು ವೇದಿಕೆ ಮೇಲೆ ಬರಬೇಕು. ಇದಾದ ನಂತರ ಶ್ರೀ ರಮೇಶ್ ಪಿ ಕೋನಾರೆಡ್ಡಿ KAS ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ರಮೇಶ್ ಪಿ ಕೋನಾರೆಡ್ಡಿ KAS ರವರು ನಮ್ಮ ಎಲ್ಲ ಪ್ರಶಸ್ತಿಯನ್ನ ಪಡೆದಿರುವಂತಹ ಎಲ್ಲ ಸಾಧಕರಿಗೂ ಕೂಡ ಮತ್ತೊಮ್ಮೆ ಒಳ್ಳೆಯದಾಗಲಿ. ನಿಮ್ಮ ಕಾರ್ಯಕ್ಷೇತ್ರ ಪ್ರಶಸ್ತಿಯನ್ನ ನನಗೆ ಕೊಟ್ಟಂತ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿ ಮತ್ತು ನಮ್ಮ ಹಿತೈಷಿಗಳಾದಂತಹ DK ಶಿವಕುಮಾರ್ ಸಾಹೇಬರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾನು ಬಸವರಾಜ DB CEO ಮತ್ತು MD ಆಫ್ ಉದಯಕಾಲ ಕನ್ನಡ ಡೈಲಿ ನ್ಯೂಸ್ ಪೇಪರ್. ಸೊ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ದಿನಪತ್ರಿಕೆಗಳಲ್ಲಿ ಉದಯಕಾಲ ಪತ್ರಿಕೆಯು ರಾಜ್ಯದ 5ನೇ ಸ್ಥಾನದಲ್ಲಿದ್ದು ಅತಿ ಕಡಿಮೆ ಅವಧಿಯಲ್ಲಿಯೇ ಒಂದು ಸ್ಟ್ರಾಂಗ್ ನ್ಯೂಸ್ ಪೇಪರ್ ಆಗಿ ಹೊರಹೊಮ್ಮಿದೆ. ನಾವು ಏಕಕಾಲದಲ್ಲಿ ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಶಿವಮೊಗ್ಗ ಮತ್ತು ಮಂಗಳೂರು ಇಲ್ಲಿ ಏಕಕಾಲದಲ್ಲಿ ಪ್ರಕಟ ಮಾಡ್ತಾ ಇದ್ದೀವಿ. ಮತ್ತು ಈ ಒಂದು ಅತ್ಯಲ್ಪ ಅವಧಿಯಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿರೋದ್ರಿಂದ ನನಗೆ ಪ್ರೆಸ್ ಕ್ಲಬ್ ವತಿಯಿಂದ ಪ್ರೈಡ್ ಆಫ್ ಕರ್ನಾಟಕ ಎಂಬ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಸೊ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಈ ಒಂದು ಎಲ್ಲ ಸಾಧನೆ ಮಾಡೋಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತ ನನ್ನ ಕುಟುಂಬ ಮತ್ತು ನನ್ನ ಹಿತೈಷಿಗಳು, ಸ್ನೇಹಿತರಿಗೂ ಕೂಡ ಒಂದು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸಾರಿಗೆ ಸಚಿವರು ಆದಂತಹ ಶ್ರೀಯುತ ರಾಮಲಿಂಗಾರೆಡ್ಡಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ದಯವಿಟ್ಟು ಚಪ್ಪಾಳೆ ಹೊಡೆದು ನಮ್ಮ ಎಲ್ಲ ಗಣ್ಯರನ್ನು ಕೂಡ ನಾವು ಸ್ವಾಗತಿಸೋಣ. ಶ್ರೀ ಸೀಮನ್ ಕುಮಾರ್ ಸಿಂಗ್ ಅವರನ್ನು ಕೂಡ ಬರಮಾಡಿಕೊಳ್ಳೋಣ. ಹಾಗೆ ಶ್ರೀ PK ಮೌಲಾನಾ ಶರೀಫ್ ಅವರನ್ನು ಕೂಡ ಬರಮಾಡಿಕೊಳ್ಳೋಣ. ಹಾಗೆ ಶ್ರೀ ಪ್ರಶಾಂತ್ ಅವರನ್ನು ಕೂಡ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ.